ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರನ್ನ ಮರೆತೇ ಆಡಳಿತ ನಡೆಸ್ತಿದೆ. ದಿನೇ ದಿನೇ ರೈತರ ಸಮಸ್ಯೆಗಳು ಜಾಸ್ತಿ ಉಲ್ಬಣ ಆಗ್ತಾ ಹೊರತು ಕಡಿಮೆ ಮಾಡಂತೂ ಆಗ್ತಾ ಇಲ್ಲ. ಇದಕ್ಕೆ ನಮ್ಮ ಆಡಳಿತ ವ್ಯವಸ್ಥೆ ಕಾರಣವಾಗಿರುತ್ತೆ. ನೋಡಿ, ರೈತರಿಗೆ ಸಾಲ ಜಾಸ್ತಿ ಕೊಡಬೇಕು ಅನ್ನೋದು ವಿಶ್ವಸಂಸ್ಥೆಯಲ್ಲೂ ಕೂಡ ಚರ್ಚೆಯಾಗಿದೆ. ಮನಮೋಹನ್ ಸಿಂಗ್ ಎಸ್ ಎ ಪ್ರೈಮ್ ಮಿನಿಸ್ಟರು ಎಸ್ ಎ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾರೆ ನರಸಿಂಹರಾವ್ ಕಾಲದಲ್ಲಿ. ಕೃಷಿ ಕ್ಷೇತ್ರಕ್ಕೆ ಸಂಕಷ್ಟಕ್ಕೆ ಮತ್ತು ಹಿನ್ನಡೆಗೆ ಏನು ಕಾರಣ ಅಂದಾಗ ಸಾರ್ವಜನಿಕ ಬಂಡವಾಳ ಅದಕ್ಕೆ ಹರಿದು ಬರ್ತಾ ಇಲ್ಲ. ಅದರಿಂದ ನಾವು ಹೆಚ್ಚು ಅದಕ್ಕೆ ಸಾರ್ವಜನಿಕ ಬಂಡವಾಳ ಹಾಕಬೇಕು ಅನ್ನೋದು ಚರ್ಚೆಯಾಗಿದೆ. ಇವತ್ತಿನ 3 ವರ್ಷದ ಬಡ್ಜೆಟ್ ಅವಲೋಕನೆ ಮಾಡಿದ್ರು ಕೇಂದ್ರ ಸರ್ಕಾರದ್ದು. ಕೃಷಿ ಕ್ಷೇತ್ರಕ್ಕೆ ರೈತರು ಕೊಡ್ತಿರುವಂಥ ಸಾಲದ ಮೊತ್ತವನ್ನು ತಗ್ಗಿಸ್ತಾ ಬರ್ತಾ ಇದೆ. ಆಶ್ಚರ್ಯ ಅಂದರೆ ನಬಾರ್ಡು ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ಗಳು ಅಥವಾ ಶೆಡ್ಯೂಲ್ಡ್ ಬ್ಯಾಂಕ್ಗಳು ರೈತರಿಗೆ ರೀಚ್ ಆಗ್ತಾ ಇಲ್ಲ, ರೈತರಿಗೆ ಸಾಲ ಹೆಚ್ಚು ಕೊಡ್ತಿಲ್ಲ ಕೃಷಿ ಕ್ಷೇತ್ರಕ್ಕೆ ಅಂತೇಳಿ ನಬಾರ್ಡ 1983ರಲ್ಲಿ ಸ್ಥಾಪನೆ ಆಯಿತು. ಇಂದಿರಾ ಗಾಂಧಿ ಕಾಲದಲ್ಲಿ 82-83ರಲ್ಲಿ. ಕೃಷಿಗೆ ಟರ್ಮ್ ಲೋನು ಮತ್ತು ಬೆಳೆ ಸಾಲ, ಆಮೇಲೆ ಪರ್ಮನೆಂಟ್ ಇನ್ವೆಸ್ಟ್ಮೆಂಟು, ಕೃಷಿ ಪೂರ್ವದ ಅಲೈಡ್ ಆ್ಯಕ್ಟಿವಿಟೀಸ್ ಇದೆಯಲ್ಲ, ಈವನ್ ಫಿಶರಿ, ಕುರಿ ಸಾಗಾಣಿಕೆ, ಅನಿಮಲ್ ಹಸ್ಬೆಂಡರಿ, ಈ ಥರದ್ದು ಎಲ್ಲಕ್ಕೂ ನರ್ಸರಿಗೆಲ್ಲವೂ ಕೂಡ ಹೆಚ್ಚು ಒತ್ತು ಕೊಡಬೇಕು ಅನ್ನೋದ್ರಿಂದ ನಬಾರ್ಡ ಶುರುವಾಗಿರೋದು. ಇವತ್ತು ನಬಾರ್ಡಾದ ವರ್ಷ 5,400 ಕೋಟಿ ಇತ್ತು, ಇವತ್ತು 2,300 ಕೋಟಿಗೆ ಬಂದಿದೆ. 58% ಕರ್ನಾಟಕದ ರೈತರಿಗೆ ಸಾಲದಲ್ಲಿ ಮೊತ್ತ ಕಡಿಮೆ ಆಗ್ತದೆ. ನಾವು 27,000 ಸುಮಾರು ಇದರಿಂದ ಕೋಆಪರೇಟಿವ್ ಸೊಸೈಟಿ ಮುಖಾಂತರ 0% 5% ಭಾಳ ಸಾವಿರಾರು ಜನಕ್ಕೆ ಸಿಗ್ತಿತ್ತು, ಲಕ್ಷಾಂತರ ಜನಕ್ಕೆ. ಇವಾಗ ಅದು 40% ಕಡಿಮೆ ಆಗ್ತದೆ, 50% ಕಡಿಮೆ ಆಗ್ತಾಯಿದೆ. ಇದರಿಂದ ನಾವು ತೊಂದರೆ ಅನುಭವಿಸ್ಬೇಕಾಗತ್ತೆ. ಇದರಿಂದ ನಾವು ರಿಸರ್ವ್ ಬ್ಯಾಂಕು ಇದಕ್ಕೂ ಸಂಬಂಧ ಇರೋದ್ರಿಂದ ಇದೂ ಜೊತೆಗೆ ಮೈಕ್ರೋ ಫೈನಾನ್ಸ್ ಸಮಸ್ಯೆಗಳನ್ನ ಸೇರಿಸ್ಕೊಂಡು ನಾವು ಒಂದು ದೊಡ್ಡ ಚಳುವಳಿನ ಜನವರಿ ತಿಂಗಳು ಕೊನೆಯವರ ಹಾಕೊಳ್ತೀವಿ ರೈತ ಸಂಘದಿಂದ. ಒಂದು ಮತ್ತು ರಾಜ್ಯ ಸರ್ಕಾರ ಕಬ್ಬು ಬೆಳೆಗಾರರ ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ. ಉತ್ತರ ಕರ್ನಾಟಕದ ಬಾಗಲಕೋಟೆ ಮತ್ತು ಬೆಳಗಾಂ, ಬಿಜಾಪುರದಲ್ಲಿ ರಾಜ್ಯದಲ್ಲಿ ಹೆಚ್ಚು ಕಬ್ಬು ಉತ್ಪಾದನೆ ಮಾಡೋದು ಈ 3-4 ಜಿಲ್ಲೆಗಳು. ಆದರೆ ಇಲ್ಲಿ ಇವತ್ತು ಕಬ್ಬು ಬೆಳೆಗಾರರು ಸಿಗ್ತಾ ಇರೋಂಥ ಬೆಲೆ ಉತ್ತರ ಇಂಡಿಯಾಕ್ಕೆ ಲೆಕ್ಕ ಹಾಕೊಂಡ್ರೆ ಭಾಳ ಕಡಿಮೆ ಸಿಗ್ತಾಯಿದೆ. ಈಗ ಅಲ್ಲಿ ಉತ್ತರ ಇಂಡಿಯಾದಲ್ಲಿ 5,500 ರೂಪಾಯಿಗಂತೂ ಕೂಡ ಬೆಲೆ ಕೊಡ್ತಾರೆ. ಇವನ್ ಮಹಾರಾಷ್ಟ್ರ ಪಕ್ಕ ರಾಜ್ಯ ನಮಗಿಂತಲೂ ಕೂಡ ಜಾಸ್ತಿ ಬೆಲೆ ಕೊಡ್ತಾರೆ. ಆದರೆ ನಮ್ಗೆ ಅವರೇಜ್ ಲೆಕ್ಕ ಸಿಗ್ತಾ ಇರೋದು ಇವತ್ತು 3,400 ರೂಪಾಯಿ ಅಷ್ಟೇ ಕ್ವಿಂಟಲ್ ಟನ್ ಸಿಗ್ತಾ ಇರೋದು. ಅದರಿಂದ ಕನಿಷ್ಠ 4,500 ರೂಪಾಯಿ ಬೆಲೆ ನೋಡೋಂಗೆ ರಾಜ್ಯ ಸರ್ಕಾರ ನಡ್ಕೋಬೇಕು. ಮುಖ್ಯವಾಗಿ ಇಳುವರಿ ಆಧಾರದ ಮೇಲೆ ಬೆಲೆ ಫಿಕ್ಸ್ ಆಗೋದು ಕೇಂದ್ರ ಸರ್ಕಾರದ್ದು. ಮೊದಲೆಲ್ಲ 8.5 ಇಳುವರಿ ಮಾದರಿಯಲ್ಲಿತ್ತು, ಈಗ 10.25 ತಗೋತಾರೆ. ಉತ್ತರ ಪ್ರದೇಶದಲ್ಲಿ ಇಳುವರಿ ಜಾಸ್ತಿ ಇದೆ ನಮಗಿಂತ, ಅದನ್ನು ಲೆಕ್ಕ ಹಾಕೊಂಡ್ರೆ ಆಗಲ್ಲ. ನಾವು ಕರ್ನಾಟಕದಲ್ಲಿ 8.5 ಸಕ್ಕರೆ ಇಳುವರಿ ಮೇಲೆ ಬೆಲೆ ನಿಗದಿ ಮಾಡಿದ್ರೆ ದಕ್ಷಿಣ ಇಂಡಿಯಾದ ರೈತರಿಗೆ ಅನುಕೂಲ ಆಗುತ್ತೆ. ಇದಕ್ಕೆ ಕೇಂದ್ರದ ಮೇಲೆ ಒತ್ತಡ ಹೇಳಬೇಕು, ರಾಜ್ಯ ಸರ್ಕಾರ SAP ಕೊಡಬೇಕು ಮತ್ತು ಕಬ್ಬು ಬೆಳೆಗಾರರ ರಕ್ಷಣೆ ಮಾಡಬೇಕು. ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗೆ ನಾವು ಪತ್ರ ಬರೆದಿದ್ವಿ, ಸಕ್ಕರೆ ಮಂತ್ರಿಗೆ ಪತ್ರ ಬರೆದಿದ್ವಿ, ಸಭೆ ಕರೆದು ಚರ್ಚೆ ಮಾಡಿ ಅಂತ ಹೇಳಿದ್ವಿ. ಅವ್ರು ಚರ್ಚೆ ಮಾಡಿದ್ರೆ ಇದ್ರ ವಿರುದ್ಧನೂ ಕೂಡ ಒಂದು ದೊಡ್ಡ ಹೋರಾಟವನ್ನು ಹಾಕೊಳ್ಬೇಕು ಅಂದ್ಕೊಂಡಿದ್ವಿ. ಇವತ್ತು ನೀರಾವರಿ ಸೌಲಭ್ಯವನ್ನು ನಾವು ಕೊಳವೆ ಬಾವಿ ಮುಖಾಂತರ 45 ಲಕ್ಷ ಪಂಪ್ಸೆಟ್ಗಾರ ಇವತ್ತು ಅಧಿಕೃತವಾಗಿ ನಾವು ವಿದ್ಯುತ್ ಶಕ್ತಿನ ಪಡಿತಾ ಇದ್ದೀವಿ. 26 ಲಕ್ಷ ಅನಧಿಕೃತವಾಗಿದೆ. ಇದು ಕಾಯಂ ಮಾಡಬೇಕಾದ್ರೆ ಸರ್ಕಾರ ಒಂದು ನಾಮಿನಲ್ ದರ ವಿಧಿಸಿ ನಮಗೆ ಕನೆಕ್ಷನ್ ಕೊಡ್ತಿತ್ತು. ಈಗ ಏನು ಮಾಡ್ತೀವಿ ಅಂದರೆ ನೀವು ಲೈನ್ಗೆ, ಪೈಪ್ಗೆ, ವೈರ್ಗೆ ಎಲ್ಲ ಕಾಸ್ಟನ್ನು ನೀವೇ ಭರಿಸಬೇಕು. ಅದರಿಂದ 2.5 ಲಕ್ಷದಿಂದ 3 ಲಕ್ಷ ಖರ್ಚಾಗ್ತದೆ. ಇದು ಸಾಮಾನ್ಯ ರೈತರ ಭರಿಸೋಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ರಾಜ್ಯ ಸರ್ಕಾರ ಕೈ ಬಿಡಬೇಕು ಅಂತೇಳಿ ನಾವು ಒಂದು ದೊಡ್ಡ ಹೋರಾಟವನ್ನು ಹಾಕೊಳ್ತಾ ಇದ್ದೀವಿ. ವಿಮಾ ಪಾಲಿಸಿಲಿ ಭಾಳ ಮೋಸ ಆಗ್ತಾಯಿದೆ. ಈಗ ಫಸಲ್ ಬಿಮಾ ಯೋಜನೆಯಲ್ಲಿ ರಾಯಚೂರು ಆಗ್ಬೋದು ಅಥವಾ ಯಾದಗಿರಿ ಆಗಿರ್ಬೋದು ಅಥವಾ ಬೇರೆ ಎಲ್ಲ ಕಡೆ ಇವನ್ ಚಾಮರಾಜನಗರದಲ್ಲೂ ಕೂಡ ನಮ್ಮ ದುಡ್ಡು ಲೂಟಿ ಆಗ್ತಾಯಿದೆ, ಬೇರೆಯವ್ರಿಗೆ ಹೋಗ್ತಾ ಇದೆ. ವಿಮಾ ಕಂಪ್ನಿ ಲೂಟ್ ಮಾಡ್ತಾ ಇದೆ. ಇದು ದೊಡ್ಡ ಹಗರಣಗಳೇ ಆಗಿದೆ. ಇದ್ರ ಬಗ್ಗೆ ಸುಮಾರು ಹೆಚ್ಚು 100-120 ಹಗರಣಗಳು ಬೆಳಕು ಬಂದಿವೆ. ಆದರೆ ಅಧಿಕಾರಿಗಳನ್ನು ಸರ್ಕಾರಗಳು ರಕ್ಷಣೆ ಮಾಡ್ತವೆ, ಅಲ್ಲಿಂದ ಟ್ರಾನ್ಸ್ಫರ್ ಕೂಡ ಮಾಡ್ತಾ ಇಲ್ಲ. ಈ ಥರದ ವಿಚಾರಗಳ ಬಗ್ಗೆ ನಾವು ಬೆಳಕು ಚೆಲ್ಲುವಂಥ ಹೋರಾಟ ಮಾಡಬೇಕು ಅಂತಿದ್ವಿ. ಕರ್ನಾಟಕದಲ್ಲಿ ರೈತ ಚಳವಳಿ ವಿರೋಧ ಪಕ್ಷವಾಗಿ ಶಾಶ್ವತ ಕೆಲಸ ಮಾಡಬೇಕು ಅನ್ನೋ ಉದ್ದೇಶ ಇದೆ. ಯಾಕಂದರೆ ಆಡಳಿತ ಪಕ್ಷವೂ ನಮ್ಮ ಪರ ಇಲ್ಲ, ಇಲ್ಲಿ ವಿರೋಧ ಪಕ್ಷವೂ ಕೂಡ ಬೇಡವಾದ ವಿಷಯ ಇಟ್ಕೊಂಡು ನಮ್ಮ ಪರವಾಗಿ ನಿಲ್ತಾ ಇಲ್ಲ. ಅದರಿಂದ ಬೀದಿ ಚಳವಳಿ ಮುಖಾಂತರನೇ ನಾವು ದೊಡ್ಡ ಚಳವಳಿ ಕಟ್ಟಬೇಕು ಅಂತ ನಿರ್ಧಾರ ಮಾಡಿ ಈ ಡಿಸೆಂಬರ್ 21 ಸುಂದರೇಶ್ವರ ದಿನಾಚರಣೆ ಶಿವಮೊಗ್ಗದಲ್ಲಿ ಅವತ್ತು ನಾವು ಕುಟುಂಬಕ್ಕೊಬ್ಬ ಸದಸ್ಯ, ಊರಿಗೊಬ್ಬ ಕಾರ್ಯಕರ್ತ ಅನ್ನೋ ಒಂದು ಘೋಷಣೆ ನಡುವೆ ಒಂದು ಚಾಲನೆ ಕೊಡ್ತಾ ಇದ್ದೀವಿ. ಡಿಜಿಟಲ್ ಸದಸ್ಯತ್ವ ಅದು.
ಇಡೀ ರೈತ ಚಳುವಳಿ ಎಲ್ಲ ರಾಜ್ಯ ಎಲ್ಲ ಗ್ರಾಮದಲ್ಲೂ ಸ್ಥಾಪನೆ ಮಾಡ್ತೀವಿ, ಪ್ರತಿಯೊಂದು ಕುಟುಂಬದ ಸದಸ್ಯರು ಮಾಡಿ ಇನ್ನು ಮುಂಬರುವ 4 ವರ್ಷದಲ್ಲಿ ನಾವು 100 ಕ್ಷೇತ್ರದಲ್ಲಿ ರೈತ ಪ್ರತಿನಿಧಿಗಳಿಗೆ ನಾವು ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆಗೆ ಇಳಿಬೇಕು ಅಂತ ಮಾಡ್ತೀವಿ. ಸರ್ವೋದಯ ಕರ್ನಾಟಕ ನಮ್ಮ ಪಾರ್ಟಿ ಇದೆ, 224ಕ್ಕೂ ಆಗ್ತೀವಿ. ಬೇರೆ ಬೇರೆ ಸಂಘಟನೆಗಳು ಮತ್ತು ನಮ್ಮ ಬೇರೆ ಬೇರೆ ಸಮಾನ ಮನಸ್ಸುಗಳ ಜೊತೆ ಮಾಡ್ತೀವಿ. ರೈತ ಸಂಘದಿಂದ 100 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕು ಅಂದ್ಕೊಂಡು ನಾವು ಆಲೋಚನೆ ಮಾಡ್ತಾಯಿದ್ದೀವಿ. ಈ ನಿಟ್ಟಿನಲ್ಲಿ ದೊಡ್ಡ ಚಳವಳಿಗೆ ಈ 21ರಿಂದ ಚಾಲನೆ ಕೊಡ್ತೀವಿ. ಇನ್ಶೂರೆನ್ಸ್ ಕಂಪ್ನಿ ಅನ್ನೋದೇ ಪ್ರೈವೇಟ್ ಕಂಪ್ನಿ. ಪ್ರೈವೇಟ್ ಕಂಪ್ನಿ ಯಾವಾಗಲೂ ರೈತನಿಗೆ ಇಂಡಿವಿಜುವಲ್ ಆಗಿ ಅದು ಮಾಡೋದಿಲ್ಲ. ಅದು ಏರಿಯಾ ವೈಸ್ ಮಾಡ್ತದೆ, ವಿಭಾಗ ಮಾಡ್ತಾರೆ. ಆ ವಿಭಾಗ ಪೂರ್ತಿ ಹಾಳಾದ್ರೆ ಮಾತ್ರ ಕೊಡ್ತೀವಿ ಅಂತಾರಿಲ್ಲ, ಕೊಡಂಗಿಲ್ಲ. ಇಂಡಿವಿಜುವಲ್ ಒಂದು ಪಾಣಿ 10 ಎಕರೆ 5 ಎಕರೆ ಇದ್ದು ರೈತ ವಿಮಾ ಮಾಡಿಸಿದ್ದ ಅಂದರೆ ಅವನಿಗೆ ಬಂದು ನೋಡೋದಿಲ್ಲ. ಅದು ಇರೋದಿಲ್ಲ ಇಲ್ಲಿ, ಅದು ಇರೋದು ದಿಲ್ಲಿಯಲ್ಲಿ ಆ ಕಂಪನಿ ಇರೋದು. ಅದೇ ಈಗ ಅದನ್ನೇ ರೈತರಿಗೆ ನಾವೆಲ್ಲ ತಿಳುವಳಿಕೆ, ಯಾವಾಗಲೂ ಇನ್ಸೂರೆನ್ಸ್ ಮಾಡಿಸಿ ಅಂತ ನಾವು ಹೇಳೋದೇ ಇಲ್ಲ. ಇನ್ಸೂರೆನ್ಸ್ ಕ್ಲೇಮ್ ಮಾಡೋದೇ ಇಲ್ಲ. ಅವರು ಒಣ ಲೂಟಿ ಕಂಪ್ನಿ ಆಗಿದ್ದಾರೆ ಇನ್ಸೂರೆನ್ಸ್ ಕಂಪ್ನಿ ಅಂತಕ್ಕಂಥದ್ದು. ನೀವು ಪತ್ರಕರ್ತರು ಕೂಡ ಅದನ್ನು ಜನರಿಗೆ ಮುಡಿಸೋಂಥ ಕೆಲಸ ಮಾಡ್ಬೇಕಂತ ನಾವು ನಿಮ್ಮಲ್ಲಿ ಕೂಡ ವಿನಂತಿ ಮಾಡ್ತೀವಿ. ಅದ್ರಾಗ ನಮ್ಮಲ್ಲಿ ನೀರಾವರಿ ಭಾಗದಲ್ಲಿ ನೀರಾವರಿ ಇದ್ದರೆ 100% ಬೆಳೀತದಂತ ವಿಜ್ಞಾನಿಗಳು ಹೇಳ್ತಕ್ಕಂಥ ಮಾತು. ಅಲ್ಲಿ ನಮಗೆ ಸುಮ್ಮನೆ DC ಆದೇಶ ಮಾಡಿ ಸರ್ಕಾರಗಳು ಆದೇಶ ಮಾಡಿಸಿ ವಿಮಾ ಪಾಲಿಸಿನ ತುಂಬಿಕೊಳ್ರಿ ಅಂತ ಹೇಳ್ತಾರೆ ಹೊರತಾಗಿ 1 ನಯ ಪೈಸೆ ಇವತ್ತಿಗೆ ವಿಮಾ ಪಾಲಿಸಿ ಬಂದಿಲ್ಲ. ಮತ್ತು ಬೆಳೆ ಪರಿಹಾರ, ಬರ ಪರಿಹಾರ ಸರ್ಕಾರಗಳು, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಏನು ಹೇಳ್ತಾವ ಇವತ್ತಿಗೆ ಎಲ್ಲೋ ಬೆರಳಿಕೆ ಅಷ್ಟು ಮಂದಿಗೆ ಒಂದಿಷ್ಟು ಹಾಕಿದಂಗೆ ಮಾಡಿರ್ತಾರೆ. ಉಳಿದವ್ರಿಗೆ ಯಾರಿಗೆ ಹಾಕೋದಲ್ಲ. 108 ತಾಂತ್ರಿಕ ನೆಪಗಳನ್ನು ಹೇಳಿ ಎಲ್ಲರಿಗೂ ಬೈಕಟ್ ಮಾಡೋದು ಆ ಸರ್ಕಾರಗಳ ತಂತ್ರಗಾರಿಕೆ. ಅವ್ರಿಗೆ ಸರ್ಕಾರಗಳಿಗೆ ಏನು ಬೇಕು, ನಾವು ಉದ್ಧಾರ ಆಗೋದು ಬೇಕೇ ಇಲ್ಲ ಅವ್ರಿಗೆ. ರೈತ ಬದಲಾದರೆ ಈ ದೇಶ ಬದಲಾಗ್ತದೆ ಅನ್ನೋ ಕಾನ್ಸೆಪ್ಟ್ ಅದ. ಬಟ್ ಅವ್ರು ಮಾಡ್ತಾಯಿಲ್ಲ, ಕಾನೂನಿನಲ್ಲಿ ಅದ. ಕಾನೂನನ್ನು ತಿರ್ಸೋದಕ್ಕೆ ಏನೆಲ್ಲ ಮಾಡ್ತಾರೆ ಅಂತಕ್ಕಂಥದ್ದು ನಮಗಿಂತ ನಿಮಗೆ ಭಾಳ ಚೆಂದ ಗೊತ್ತು. ಅದಕ್ಕೆ ದಯವಿಟ್ಟು ವಿಮಾ ಪಾಲಿಸಿ ಆಗಲಿ ನಮ್ಗೆ ಯಾವ ಕಾರಣಕ್ಕೂ ಈಗ ವಿಮಾ ಪಾಲಿಸಿ ಇಂಡಿವಿಜುವಲ್ ನಾನೊಬ್ಬ ಸತ್ಯ ಅಂದ್ರೆ ನನಗೆ ದುಡ್ಡು ಬರ್ತಾವೆ. ಆದ್ರೆ ಒಂದು ಹೊಲ ಹಾಳಾಯ್ತಂದ್ರೆ ಅದು ದುಡ್ಡು ಬರೋಕ್ಕೆಲ್ಲ ಬರೋದೇ ಇಲ್ಲ. ಇದು ದೊಡ್ಡ ಮಟ್ಟದ ಜನರಿಗೆ ತಿಳುವಳಿಕೆ ಕೊಡಬೇಕಾದ. ಆ ನಿಟ್ಟಿನಲ್ಲಿ ನಾವು ರೈತ ಸಂಘ ಕೂಡ ಮಾಡ್ತೀವಿ, ನೀವು ಪತ್ರಿಕೆಯನ್ನು ಮಾಡಬೇಕು ಅಂತ ವಿನಂತಿ. ಬೆಳೆ ನಷ್ಟದಲ್ಲಿ ಇನ್ನು ಬೆಳೆ ನಷ್ಟದ್ದು ಕೂಡ ಅಷ್ಟೇ. ಇದೆಲ್ಲ ಬಿಸಿಲು, ಇವೆಲ್ಲ ಗುಡುಗು, ಇವುಗಳಿಂದ ಸಿಡಿಲು, ಇವುಗಳಿಂದ ಕಂಗಾಲಾಗ್ಯಾನ ರೈತ. ಆದರೆ ಇದುವರೆಗೆ ಯಾರಿಗೂ ಒಂದು ನ್ಯಾಯ ಪೈಸೆ ಯಾರಿಗೂ ಬಂದಿಲ್ಲ. ಬೇಕಂತಲೇ ಈಗ ಮರುದಿನನೇ ಮಳೆ ಬಂದು ಹಾಳಾದ ಮರುದಿನ ತಂಡ ಅಧಿಕಾರಿಗಳು ಬರ್ತಾರೆ. ಎಲ್ಲ ಏನಾಗಿದೆ ಅಂತ ನಮ್ಮನ್ನು ಕ್ಯೂರಿಯಾಸಿಟಿಗೆ ತಗೊಂಡು ಹೋಗ್ತಾರೆ ಅಲ್ಲಿಗೆ. ಆದರೆ ಕ್ಯೂರಿಯಾಸಿಟಿ ಒಯ್ದಿದ್ದಕ್ಕಾರ ಆಗ್ತದೆ, ಕೊಡೋದಿಲ್ಲ. ಅಂದ್ರೆ ನಾವು ಮನೆಗೆ ನಾವು ಒಳಕತ್ತಿದ್ದೇವಪ್ಪ ಅಂತ ಸುಮ್ಮನೆ ನಿನಗೆ ಅದು ಕೊಡಿಸ್ತೀನಿ ಇದು ಕೊಡಿಸ್ತೀನಿ ಅಂತೇಳಿ ನಾವು ಹೆಂಗೆ ಚುಕ್ಕಳಿಗೆ ಬಾಯಿ ಸಮಾಧಾನ ಮಾಡ್ತೀವಿ. ಆ ಟೈಪ್ ಸರ್ಕಾರಗಳು ರೈತನ ಪರವಾಗಿ, ರೈತನ ವಿರುದ್ಧವಾಗಿ ನಮ್ಮನ್ನು ಈ ರೀತಿ ದುರುಪಯೋಗ ತಗೊಳಕತ್ತ. ಅದಕ್ಕೆ ದಯವಿಟ್ಟು ವಿರೋಧ ಪಕ್ಷಗಳು ಕೂಡ ವಿರೋಧ ಪಕ್ಷದ ಸ್ಥಾನದ ಖಬರಿಲ್ಲ. ಯಾವುದೋ ಜಾತಿ ಅದು ಇದು ಏನೋ ಮಾಡ್ಕೊಂತ ಹೋಗ್ತಾರೆ. ಆಡಳಿತ ಪಕ್ಷಗಳು ಕೂಡ ತಮ್ಮದೇ ಆದ ಬರೀ ಆದ ಪಕ್ಷ ಬೆಳೆಸ್ಬೇಕನ್ನೋ ದೃಷ್ಟಿಯಿಂದ ಹೊಂಟಿದ್ದಾರೆ. ಈ ಕಾರಣಕ್ಕಾಗಿ ಜನಸಾಮಾನ್ಯರಿಗೆ, ದುಡಿಯೋ ವರ್ಗಕ್ಕೆ, ದೀನ ದಲಿತ ಅಲ್ಪಸಂಖ್ಯಾತ ಅಥವಾ ರೈತರಿಗೆ, ಕೂಲಿಕಾರರಿಗೆ ಅಥವಾ ನೌಕರದಾರರಿಗೆ ಇವತ್ತಿಗೂ ಕಲ್ಯಾಣ ಕರ್ನಾಟಕದ ನಮಗೇನು ಬರ್ಬೇಕಾದ ದುಡ್ಡು ಬಂದದಂತ ಹೇಳ್ತಾರೆ. ಬಂದದ್ದು ಏನು ಮಾಡಿರಿ ಅಂತ ಕೇಳೋರಿಲ್ಲ. ಅಥವಾ ಅದಕ್ಕೆ ಯುಟಿಲೈಸ್ ಆಗ್ಯದ ಅನ್ನೋದು ಕೂಡ ನಮ್ಮ ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ಕೊಟ್ಟಿವಿ 600 ಕೊಟ್ಟು ಆಯ್ತಲ್ಲ, ನಾವು ಗಪ್ಪಿದ್ದು ಬಿಡ್ತೀವಿ. ಎಲ್ಲಿ ಬಂದದ ಏನು ಬಂದದ ಅಂತ ನಾವು ಕೇಳಂಗೇ ಇಲ್ಲ. ಏನು ಖರ್ಚಾಗ್ಯದ ಅಂತ ಕೇಳಂಗೇ ಇಲ್ಲ. ಆಯ್ತು, ನಮ್ಮವನಿಗೆ ಅಧ್ಯಕ್ಷ ಸ್ಥಾನ ಕೊಡೋಂತ ಹೋರಾಟ ಮಾಡ್ತೀವಿ. ಬಟ್ ಎಷ್ಟು ಬಂತು, ಏನು ಬಂತು, ಎಲ್ಲಿ ಖರ್ಚು ಮಾಡಿದೆ, ಏನಕ್ಕೆ ಮಾಡಿದೆ ಅಂತ ಕೇಳೋ ಮನಸ್ಥಿತಿ ಜನಸಾಮಾನ್ಯರ ಬರಲಿ ಕೂಡ ಇಲ್ಲ. ಯಾಕಂದರೆ ಇದು ಜಾತಿ, ಧರ್ಮ, ಪಕ್ಷ ಹಿಂಗೆ ಏನು ಹಿಂದೆ ಬಿದ್ದು ನಾವು ಹಾಳಾಗಿರೋ ಕಾರಣ ದಯವಿಟ್ಟು ನಿಮ್ಮದೇ ಭಾಳ ದೊಡ್ಡ ಪಾತ್ರ. ನೀವೆಲ್ಲ ಜಾಗರಣೆ ಮಾಡಬೇಕಾದದ್ದು ನಿಮ್ಮ ಜವಾಬ್ದಾರಿ ಕೂಡ. ನಾವು ವಿನಂತಿಯಿಂದ ಹೇಳ್ತೀವಿ, ಮಾತನ್ನು ದಾಷ್ಟಿಯಿಂದ ಹೇಳ್ತಾ ಇದ್ದೀವಿ. ನೀವು ಸರಿಯಾಗಿ ನಮ್ಮನ್ನು ಈಗ ಮೀಡಿಯಾಗಳು ಬಂದ ಮೇಲೆ ಎಷ್ಟು ಬದಲಾಗ್ಯದ ನೀವು ಒಂಚೂರು ನೋಡಿ. ಪ್ರಿಂಟ್ ಮೀಡಿಯಾ ಅಂತೂ ಈಗ ಸ್ವಲ್ಪ ಕಾಲ ಹಿನ್ನಡೆಯದ. ಈಗ ಮೀಡಿಯಾ ಅಂತೀವಿ, ಆ ಸೋಷಿಯಲ್ ಮೀಡಿಯಾಗಳಿಂದ ನಿಜವಾಗಿ ಭಾಳ ಒಳ್ಳೆಯ ಇದು ಬರಕತ್ತದ, ರೆಸ್ಪಾನ್ಸ್ ಅದ. ನೀವೇ ಒಂಚೂರು ಏನಾರು ಬದಲಾವಣೆ ಮಾಡ್ತಾರೆ ಅಂತ ನಿಮ್ಮ ಮೇಲೆ ವಿಶ್ವಾಸ ನಮಗೆ. ಅಧ್ಯಕ್ಷರಾದ ನಾಗರತ್ನ ವಿ ಪಾಟೀಲ್ ಅವರಿಗೂ ಕೂಡ ನಾನು
ಅಭಿನಂದನೆಗಳು ಹೇಳ್ತೇನೆ. ನಮ್ಮ ರಾಜ್ಯದ ಕಾರ್ಯದರ್ಶಿಗಳಾದ ಗೋಪಾಲ್ ಸರ್ ಅವರಿಗೂ ಕೂಡ ನಾನು ಅಭಿನಂದನೆಗಳು ಹೇಳ್ತೇನೆ. ಮತ್ತು ನಮ್ಮ ಜಿಲ್ಲೆಯ ಮಹಿಳಾ ಘಟಕದ ಅಧ್ಯಕ್ಷರಿಗೂ ತಾಲೂಕು ಅಧ್ಯಕ್ಷ ಶರಣಗೌಡ ಪಾಟೀಲ್ ಅವರಿಗೂ ಕೂಡ ಅಭಿನಂದನೆ ಹೇಳ್ತೇನೆ. ಯಾಕೆ ಅಂದರೆ ಇವತ್ತಿನ ದಿನ ನಮ್ಮ ರಾಜ್ಯ ಅಧ್ಯಕ್ಷರು ಬೆಂಗಳೂರಿಂದ ಇವತ್ತು ಕಲಬುರಗಿಗೆ ಇಡೀ ರಾಜ್ಯದಲ್ಲಿ ಸುತ್ತಾಡಿ ಯಾವ್ಯಾವ ಜಿಲ್ಲೆಯಲ್ಲಿ ಬೆಳೆ ಹಾನಿ ಇರ್ಬೋದು, ಇವತ್ತು ಬೆಳೆ ಅತಿವೃಷ್ಟಿ ಅನಾವೃಷ್ಟಿಯಿಂದ ಹೋದಂಥ ಇವತ್ತು ತೊಗರಿ ನಮ್ಮ ಕಲಬುರಗಿಗೆ ಬಂದಿದ್ದಾರೆ. ಇವತ್ತು ಹೋದ ವರ್ಷ ನಮ್ಮ ತೊಗರಿ 1,88,000 ಹೆಕ್ಟ್ರ ಇವತ್ತೇನಪ್ಪ ಅಂತ ತೊಗರಿ ಹೋಗಿತ್ತು ಹೋದ ವರ್ಷ. ಈ ವರ್ಷವೂ ಕೂಡ ಅದೇ ರೀತಿಯಾಗಿ 1,75,000 ಮೇಲ್ಪಟ್ಟೆ ಇವತ್ತೇನಪ್ಪ ಅಂದ್ರೆ ತೊಗರಿ ಕಲಬುರಗಿಯಲ್ಲಿ ಲಾಸ್ ಆಗ್ಯದ. ಇವತ್ತು ಕಳಪೆ ಬೀಜ ಮಟ್ಟಕ್ಕೆ ಇವತ್ತೇನಪ್ಪ ಅಂತಂದರೆ ಅಧಿಕಾರಿಗಳಾಗಿರ್ಬೋದು, ಇವತ್ತು ನಮ್ಮ ಜಿಲ್ಲೆಯ ಆಡಳಿತ ಇರ್ಬೋದು, ಇವತ್ತೇನಪ್ಪ ಅಂದ್ರೆ ಕಳಪೆ ಬೀಜವನ್ನು ಇವತ್ತು ರೈತರಿಗೆ ಕೊಟ್ಟು ಇವತ್ತು ಬಲಿಪಶು ಮಾಡ್ತಾ ಇದ್ದಾರೆ. ಇವತ್ತು ಸುಮಾರಾಗಿ ಒಂದು ಎಕರೆಗೆ 24,000 ರೂಪಾಯಿ ಇವತ್ತೇನಪ್ಪ ಅಂತಂದ್ರೆ ಖರ್ಚಾಗ್ತದ. ಆ ನಿಟ್ಟಿನಲ್ಲಿ ಇವತ್ತು ರೈತರಿಗೆ ಇವತ್ತು ಬಹಳಷ್ಟು ಕಂಗಾಲಾಗಿ ಇವತ್ತು ಬೆಂಗಳೂರು, ಬಾಂಬೆ, ಪುನಃ ಇವತ್ತು ಕಂಗಾಲಾಗಿ ಹೋಗ್ತಾ ಇದ್ದಾರೆ. ಮತ್ತು ಇವತ್ತು ಒಂದು ಎಕರೆಗೆ ನಾವು ಹಲವಾರು ಸಲ ಹೋದ ವರ್ಷ 25,000 ರೂಪಾಯಿ ಕೊಡುವಂತೇಳಿ ನಾವು ಮನವಿ ಪತ್ರನೂ ಕೂಡ ಕೊಟ್ಟಿದ್ದೀವಿ. ಮತ್ತು ಬೆಳೆ ವಿಮೆನೂ ಕೂಡ ನಮ್ಮ ತಾಲೂಕಿನ ಮತ್ತು ನಮ್ಮ ಮುಖ್ಯಮಂತ್ರಿಗಳ ಸಲಹೆಗಾರರಾದಂಥ BR ಪಾಟೀಲರು ಇವತ್ತೇನಪ್ಪ ಅಂತಂದ್ರೆ ರೈತರಿಗೆ 175 ಕೋಟಿ ಇವತ್ತೇನಪ್ಪ ಅಂತಂದ್ರೆ ನಮ್ಮ ಕಲಬುರಗಿ ಜಿಲ್ಲೆಗೆ ತೊಗೊಂಡು ಬಂದಾರ. ಅವ್ರಿಗೆ ಕೂಡ ನಾನು ಅಭಿನಂದನೆ ಹೇಳ್ತೀನಿ. ಯಾಕೆ ಅಂದರೆ ಕೆಲವೊಂದು ತಾಲೂಕಿಗೆ ಬಂದವ, ಕೆಲವೊಂದು ತಾಲೂಕಿಗೆ ಬಂದಿಲ್ಲ. ಆದಷ್ಟು ಬೇಗ ಎಲ್ಲ ತಾಲೂಕಿಗೆ ಬರಬೇಕಂತ ಹೇಳಿ ಮತ್ತು ಈ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಮತ್ತು ಈ ಸಲನೂ ಕೂಡ ತೊಗರಿ ಭಾಳಷ್ಟು ಇವತ್ತು ನೆಟಿ ಹೋಗ್ತಾ ಇಲ್ಲ. ಅದಕ್ಕೂ ಕೂಡ ಏನದ 25,000 ರೂಪಾಯಿ ಸಿಗಬೇಕಂತ ಹೇಳಿ ನಾನು ಕಲಬುರಗಿ ವತಿಯಿಂದ ನಮ್ಮ ರಾಜ್ಯ ಅಧ್ಯಕ್ಷರಿಗೆ ನಾಗೇಂದ್ರ ಬಲಗಲ್ಪುರ್ ಸಾಹೇಬರಿಗೆ ನಾವು ಒತ್ತಾಯ ಮಾಡ್ತೀವಿ. ಇದು ಕಲಬುರಗಿ ಇಡೀ ಪ್ರತಿ ವರ್ಷ ಇದೇ ಥರ ಏನಪ್ಪ ಅಂತಂದ್ರೆ ತೊಗರಿ ನಷ್ಟ ಆಗ್ತದ. ಇದೇನಪ್ಪ ಅಂದ್ರೆ ಬೆಳೆ ಪರಿಹಾರ ಒಂದು ಎಕರೆಗೆ ಸಿಗಲಿ ಅಂತ ಹೇಳಿ ನಮ್ಮ ರಾಜ್ಯದ ಅಧ್ಯಕ್ಷರಿಗೆ ನಾವು ಇವತ್ತೇನಪ್ಪ ಅಂತಂದ್ರೆ ಒತ್ತಾಯ ಮಾಡಿ ಅವರು ಸರ್ಕಾರಕ್ಕೆ ತಿಳಿಸ್ತಾರೆ ಅಂತ ಹೇಳಿ ನಾನು ಇವತ್ತು ಹೇಳ್ತಾ ಇದ್ದೀನಿ. ನನ್ನ ಹೆಸರು ನಾಗೇಂದ್ರಪ್ಪ ಥಂಬೆ, ಜಿಲ್ಲಾ ಅಧ್ಯಕ್ಷ ಕಲಬುರಗಿ. ಈಗ ಕಲಬುರಗಿ ಜಿಲ್ಲೆಗೆ ರಾಜ್ಯಾದ್ಯಂತ ಪ್ರವಾಸ ಮಾಡಿಕೊಂಡು ಈ ದಿನ ಕಲಬುರಗಿ ಜಿಲ್ಲೆಯಲ್ಲಿ ಇದ್ದೀವಿ ನಾವು. ರಾಜ್ಯಾಧ್ಯಕ್ಷರು ಕೂಡ ಎಲ್ಲ ಕಡೆ ಬಂದಾರ. ಇಲ್ಲಿದು ಮೇನ್ ಪ್ರಾಬ್ಲಮ್ ಅಂದರೆ ಇಲ್ಲಿ ನಾವು ತೊಗರಿ ಕಣಜ ಅಂತಲೇ ಹೆಸರಾಗಿರ್ತಕ್ಕಂಥ ಕಲಬುರಗಿ ಜಿಲ್ಲೆ ಈ ವರ್ಷ ನೆಟೆ ರೋಗ ಅನ್ನೋದು ಪ್ರತಿ ವರ್ಷಕ್ಕಿಂತ ಹೆಚ್ಚಿನ ಪ್ರಮಾಣದಾಗ ಆಗ್ತದಂತ ಎಲ್ಲ ರೈತರು ಹೇಳಕತ್ತಾರ. ಅದನ್ನು ನಾವು ಸರ್ಕಾರದ ಗಮನಕ್ಕೆ ತಂದರೂ ಕೂಡ ಇವತ್ತಿನವರೆಗೂ ಯಾರು ಅದನ್ನು ಹೆಚ್ಚಿನ ಪ್ರಮಾಣದಾಗ ಅದು ಸುದ್ದಿ ತೊಗೊಂಡು ಅದಕ್ಕೆ ಪರಿಹಾರನ ಸೂಚಿಸ್ತೀವಿ ಅನ್ನೋದು ಇನ್ನೂ ಸರ್ಕಾರ ನಮ್ಮ ರೈತರಿಗೆ ಒಟ್ಟು ಮನಮುಟ್ಟಂಗೆ ಹೇಳೇ ಇಲ್ಲ. ಅದು ಕೊಡ್ತೀವಿ ಅನ್ನೋ ಭರವಸೆ ಕೂಡ ಇಲ್ಲ. ಅದಕ್ಕೋಸ್ಕರ ಈ ಪಕ್ಕದ ರಾಜ್ಯಗಳಲ್ಲಿ 1 ಎಕರೆಗೆ ಇಂತಿಷ್ಟು ಅಂತೇಳಿ ಎಲ್ಲ ಸೌಲಭ್ಯಗಳು ಅದಾವ. ಆದರೆ ನಮ್ಮ ಕರ್ನಾಟಕದಾಗ ಮಾತ್ರ ರೈತರಿಗೆ ಪೂರ್ತಿ ನಮ್ಮ ಪೂರ್ತಿ ಕೆಳ ಮಟ್ಟದಾಗಿರೋರು ರೈತರು. ಇದು ಎಲ್ಲದರ ಜೊತೆಗೇನೆ ಇವತ್ತು ರೈತ ಮಹಿಳೆಯರ ಪರಿಸ್ಥಿತಿ ಹೇಳಬೇಕಂದ್ರೆ ಹಳ್ಳಿಗಳಲ್ಲಿ ನಮ್ಮ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿ ಬದುಕ್ತಾ ಇದ್ದೀವಿ. ನಮ್ಮ ಮಕ್ಕಳಿಗೆ ಒಳ್ಳೆಯ ಶಾಲೆ ಇಲ್ಲ, ಗರ್ಭಿಣಿ ಸ್ತ್ರೀಯರಿಗೆ ಸರಿಯಾಗಿ ಆಸ್ಪತ್ರೆ ವ್ಯವಸ್ಥೆ ಇಲ್ಲ, ಮತ್ತು ಬಸ್ಸಿನ ವ್ಯವಸ್ಥೆ ಕೂಡ ಇಲ್ಲ. ಹುಡುಗರು ಶಾಲೆ ಕಳಿಸ್ಬೇಕಂದ್ರೆ 7 ಕಿಲೋಮೀಟರ್ ನಡ್ಕೊಂಡು ಹೋಗಿ ಕಳಿಸುವಂಥ ಪರಿಸ್ಥಿತಿ ಐತೆ. ಅದರಲ್ಲಿ ಕೂಡ ನಾವು ನೆಮ್ಮದಿಯಾಗಿ ಬದುಕಲಾರ್ದಂಗೆ ಇವತ್ತು ಎಲ್ಲ ಒಂದು ಕಿರಾಣಿ ಅಂಗಡಿಗಳಲ್ಲಿ ಕೂಡ ಮದ್ಯದ ಮಾರಾಟವನ್ನು ಮಾಡ್ತಾ ನಮ್ಮನ್ನು ಪೂರ್ತಿ ಕೆಳಮಟ್ಟದಾಗ ಇಳಿಸ್ಬಿಟ್ರು. ಯಾಕಂದರೆ ಇವತ್ತು ನೋಡ್ರಿ ನೀವು ಎಲ್ಲ ಇಡೀ ಜಗತ್ತಿನಾಗ ನೋಡಿದರೆ ನಮ್ಮ ರೈತ ಕುಲದಾಗನೇ ರೈತ ಜನಾಂಗದಾಗನೇ ಅತಿ ಹೆಚ್ಚಾಗಿ ಕುಡಿತವನ್ನು ಸಣ್ಣ ಮಕ್ಕಳು ಕಲಿತು ಇವತ್ತು ನಾವು ಎದಕ್ಕೆ ಬರಲಾರ್ದಂಗಾಗಿ. ರೈತರಂದ್ರೆ ಯಾವಾಗಲೂ ಬಲವಂತರಿರಬೇಕು, ಶಕ್ತಿವಂತರಿರ್ಬೇಕಂತ ಮೊದಲಿಂದ ಇತ್ತು. ಈಗ ಸಣ್ಣ ಹುಡುಗರಿಗೆ 18, 19, 20 ವರ್ಷದ ಮಕ್ಕಳು ಕುಡಿಯೋದು ಕಲಿತು 4-5 ತಾಸು ಕೆಲಸ ಮಾಡಲಾರ್ದಷ್ಟು ಅಶಕ್ತರಾಗಿದ್ದಾರೆ. ಇನ್ನು ಮುಂದೆ ಒಕ್ಕಲ್ತನ ಮಾಡೋದಾದ್ರೆ ಹೆಂಗೆ? ಇದನ್ನು ನಾವು ಪದೇ ನಾವು ಇವತ್ತೂ ಜಿಲ್ಲಾ ಮಟ್ಟದಾಗ, ತಾಲೂಕು ಮಟ್ಟದಾಗ, ಹೋಬಳಿ ಮಟ್ಟದಾಗ ಎಲ್ಲದ್ರಾಗೂ ಹೇಳ್ತೀವಿ. ನಮಗೆ ವ್ಯವಸ್ಥೆ, ನಮ್ಮ ಮೂಲಭೂತ ಸೌಕರ್ಯಕ್ಕೆ ವಂಚಿತವಾಗಿ ಬದುಕಕ್ಕೂ ರೆಡಿದೀವಿ. ನಮಗಾದರೆ ಇದು ಮದ್ಯವನ್ನು ನಿಷೇಧ ಮಾಡಿರಿ ಹಳ್ಳಿಗಳಾಗ ಮಾರಾಕ ಅಂತ ಎಷ್ಟು ಹೇಳಿದ್ರು ಅದನ್ನು ಅವರು ಕಿವಿಗೆ ಹಾಕ್ಕೊಳ್ತಾ ಇಲ್ಲ. ಕೆಲವೊಬ್ರು ಹೇಳ್ತಾರೆ ಅದರಲ್ಲಿಂದನೇ ಸರ್ಕಾರ ನಡೆಸ್ತಾರೆ, ಅದು ಹೆಂಗೆ ಬಂದ್ ಮಾಡೋಕ್ಕೆ ಸಾಧ್ಯ ಐತೆ ಅಂತ.
ನಾನು ಒಂದು ಚಾಲೆಂಜ್ ಮಾಡ್ತೀನಿ ಅವರಿಗೆ, ಅದರಿಂದ ಸರ್ಕಾರ ನಡೆಸೋದಾದ್ರೆ ಹಿಡಿದು ಬಿಡ್ರಿ ನೀವು ಅಂತ ಕೇಳೋದು. ಯಾಕಂದರೆ ಒಂದು ಒಂದು ಅನೈತಿಕ ಮಾಡಿ ಸರ್ಕಾರ ನಡೆಸುವಂಥದ್ದು ಏನು ಬಂದಿಲ್ಲ ಇಲ್ಲಿ. ಅದನ್ನು ಬಂದ್ ಮಾಡಿದರೆ ಆಟೋಮೆಟಿಕ್ಲಿ ಆಕ್ಸಿಡೆಂಟ್ಗಳು ಕಡಿಮೆ ಆಗ್ತವೆ, ಆಸ್ಪತ್ರೆ ಅದು ಕಡಿಮೆ ಆಗ್ತದೆ, ಜಗಳ ಜೂಟಿಗಳು ಕಡಿಮೆ ಆಗ್ತವೆ, ಈ ಎಲ್ಲನ ಆರ್ಥಿಕವಾಗಿ ಸದೃಢರಾಗ್ತೀವಿ. ಆವಾಗ ಎಲ್ಲ ರಾಜ್ಯಗಳನ್ನು ನಿಂತು ನೋಡಂಗೆ ಆಗುವಂಥ ಪರಿಸ್ಥಿತಿ ಇರ್ತದೆ. ಆದರೆ ಅವ್ರಿಗೆ ಮೊದಲನೇದಾಗಿ ರೈತರನ್ನ ಒಳ್ಳೆ ರೀತಿಯಾಗಿ ಅವ್ರು ಎತ್ತರಕ್ಕೆ ಬೆಳೀಲಿ ಅನ್ನೋದು ಬರೀ ಅನುಕಂಪದ ಮಾತಾಡ್ತಾರೆ ಹೊರತು ನಮ್ಮ ಮೇಲೆ ನಿಜವಾದ ಅನುಕಂಪ ಸರ್ಕಾರಕ್ಕಿಲ್ಲ. ಎಲ್ಲ ಸೌಲಭ್ಯಗಳನ್ನು ಕೊಡೋಕೆ ಇಷ್ಟು ಹೋರಾಟದ ಮುಖಾಂತರವೇ ತಗೋಬೇಕಾಗಿದೆ. ಇವತ್ತಿನ ದಿನ ಬೀಜ ಬೇಕಾದಂದ್ರೂ ಬೀದಿಗೆ ನಿಂದಿರ್ಬೇಕು, ಗೊಬ್ಬರ ಬೇಕಾದರೂ ಬೀದಿಗೆ ನಿಂದಿರ್ಬೇಕು, ನೀರು ಬೇಕಾದ್ರೂ ಹೋರಾಟ ಮಾಡಿ ನೀರು ತಗೋಬೇಕು. ಅದೆಲ್ಲ ಆದಮೇಲೆ ವೈಜ್ಞಾನಿಕ ಬೆಲೆ ಕೊಡ್ರಿ ಅಂತ ಕೂಡ ನಾವು ಬೀದಿಗೆ ಬರಬೇಕು. ಅಂದರೆ ಕೃಷಿ ಮಾಡೋದು ಯಾವಾಗ? ಇವತ್ತು ಒಂದು ದಿನದ ಕೆಲಸ ನಮ್ಮದು ಅವಶ್ಯ ಇದೆ. ಇವತ್ತೇನು ಸಂಬಳ ತೊಗೊಂಡು ಕೆಲಸ ಮಾಡ್ತಾರೆ ಅವ್ರದ್ದು ಒಂದು ದಿನದ ಅವಶ್ಯ ಐತೆ, ರೈತರದ್ದು ಇಲ್ಲ ಅಂದ್ಕೊಂಡಾರ ಅವರು. ರೈತರು ನಮ್ಮದು ಒಂದು ತಾಸು ವೇಸ್ಟ್ ಆದ್ರಲ್ಲಿ ಎಷ್ಟೋ ಜನ ಉಪವಾಸ ಇರಬೇಕಾಗ್ತದೆ. ಆ ಅರಿವು ಇವತ್ತು ಎಲ್ಲ ಸರ್ಕಾರಗಳು ಇಲ್ಲ. ಯಾವತ್ತು ಎಲ್ಲ ಸರ್ಕಾರಗಳು ರೈತರ ಮೇಲೆ ಒಳ್ಳೆ ಓಪಿಯಂ ಇಟ್ಕೊಂಡು ಒಳ್ಳೆ ಉದ್ದೇಶದಿಂದ ಅವ್ರು ಒಯ್ತಾರೆ, ಆವಾಗ ಮಾತ್ರ ನಮ್ಮ ರಾಜ್ಯ ಒಳ್ಳೆಯದಾಗಕ್ಕೆ ಸಾಧ್ಯ ಐತೆ. ಇಲ್ಲಾಂದ್ರೆ ಇಲ್ಲ ಅಂತ ನಾನು ಖಡಾಖಂಡಿತವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ.